ವಾಹ್ 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 ಜಬರ್ದಸ್ತ್ ಹಳ್ಳಿ ಜೋಡಿ ಬೀರಾ ಅಂಡ್ ಬೀರಾ ಎರಡೆರಡು ಜುಟ್ಟು ಸೂಪರ್ ಹಿಟ್. ಯಾಕಂದ್ರೆ ಮಹಾಗುರುಗಳು ಯಾವಾಗ್ಲೂ ಹೇಳ್ತಾರೆ ಜುಟ್ಟು ನೀನ್ ಯಾವಾಗ್ಲೂ ಹಿಟ್ಟು 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 ಅಂತ. ಇವತ್ತು ಈ ಎರಡು ಜುಟ್ಟು ಈ ಸಾಂಗ್ ನ ಸೂಪರ್ ಡೂಪರ್ ಹಿಟ್ ಮಾಡೋದಕ್ಕೆ ಬರ್ಲಿ ಚಪ್ಪಾಳೆ. ಅಭಿಷೇಕ್ ಹಾಗೂ ಹರ್ಷ ವೇದಿಕೆ ಮೇಲೆ ಒಂದು ಜಾತ್ರೆ ಸೃಷ್ಟಿ ಮಾಡಿದ್ರು. ಸೀರಿಯಸ್ಲಿ ಅವರು ಕುಣಿದು ಎಲ್ಲರನ್ನ ಕುಣಿಸಿ ಎಲ್ಲರನ್ನ ವೇದಿಕೆ ಮೇಲೆ ತರಿಸಿ ಒಂದು ಜಾತ್ರೆ ಹಬ್ಬ ತರ ಇತ್ತು. ಹಿಂಗಿರ್ಬೇಕಪ್ಪ ಹಳ್ಳಿ ಕದರ್ ಅಂತಂದ್ರೆ ನಂಗೆ ಸಖತ್ ಇಷ್ಟ ಆಯ್ತು. ಐ ಲವ್ ಬೋತ್ ಆಫ್ ಯು. ವಿಪ್ಪಿ ಸರ್, ಒಂದು ವಿಷಯ ಸರಿ ಇಲ್ಲ ಇದರಲ್ಲಿ. ಅದೇನಂದ್ರೆ ಒಂದು ಸೀಕ್ರೆಟ್ ಅಜೆಂಡಾ ಇದೆ ಇವ್ರದ್ದು, ಅದೊಂದು ಸರಿ ಇಲ್ಲ ಅನಿಸ್ತು ನನಗೆ. ಅದು ಸೀಕ್ರೆಟ್ ಅಜೆಂಡಾ ಏನಂದ್ರೆ ಯಾವತ್ತೂ ಟ್ರೋಫಿ ನಾವ್ ಯಾಕೆ ಬೇರೆಯವರು ಕೊಡಬೇಕು ಅನ್ನೋ ಸೀಕ್ರೆಟ್ ಅಜೆಂಡಾ ಅವ್ರದ್ದು. ಇಲ್ಲೇ ಕಾಪಾಡ್ಕೊಂಡ್ಬಿಡೋಣ. ಅದು ಈ ಕಡೆಗೆ ಇಟ್ಟಿಲ್ಲ ನೋಡಿ ಸರ್, ಮೂಲೆಗೆ ಇಟ್ಕೊಂಡ್ಬಿಟ್ಟವ್ರೆ. ಅದು ಬರೋದೇ ಬೇಡ ಅಲ್ಲೇ ಇರ್ಲಿ ಅಂತ. ನಾನು ಹೋದ ವಾರನೇ ಹೇಳಿದ್ನಲ್ಲ ಪುನರಾವರ್ತನ ಟ್ರೋಫಿ ಆಗ್ಲಿ ಅಂತ. ಓಹೋ ಓಹೋ. ಏನಂದ್ರೆ ಅಭಿಷೇಕ್ ಅವನು ಅದ್ಭುತವಾದ ಕಲಾವಿದ. ಬಟ್ ಈ ಹರ್ಷಂದ್ ಏನ್ ಗೊತ್ತಾ, ಅವನದು ಹರ್ಷಂದ್ ಒಂದ್ ವಿಷಯ ಸರಿ ಇಲ್ಲ ಕಣ. ನಿಂದ ಏನ್ ಗೊತ್ತಾ ಪ್ರಾಬ್ಲಮ್ಮು, ನೀನ್ ಚೆನ್ನಾಗಿ ಹಾಡ್ತೀಯ, ಜೊತೆಗಿರೋರ್ನು ಚೆನ್ನಾಗಿ ಹಾಡಿಸ್ಬಿಡ್ತೀಯಲ್ಲೋ ನೀನು. ಅವನ ಜೊತೆ ಯಾರೇ ಹಾಡಿದ್ರು ಈ ಮೇಕ್ ಶೋರ್ ಜೊತೆಗಿರೋ ಪರ್ಫಾರ್ಮರ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆ ಸ್ಪೇಸ್ ಕ್ರಿಯೇಟ್ ಮಾಡ್ತಾನೆ. ಅವ್ರಿಗೊಂದು ಅಲ್ಲೊಂದು ಎಜುಕೇಶನ್ ಕೊಡ್ತಾನೆ. ಇಟ್ ವಾಸ್ ಒನ್ ಆಫ್ ದಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಮತ್ತೆ ಮೇಕೆ ಸೌಂಡ್ ಏನು ಮೇಕೆಗಿನ್ನ ಚೆನ್ನಾಗಿ ಮಾಡ್ತಾರೆ. ಅನ್ಕೊಂಡಿದ್ದು ಮೇಕೆಗಳು ನಮ್ ತುಳದಾಗ ಹೆಂಗಾಗತ್ತಂಗೆ. Oh my God. ಮೇಕೆ ಓನರೇ ಕರೆಕ್ಟ್ ಅಂತ ಹೇಳ್ತಾವ್ರೆ. ಈಗ ಕರೆಕ್ಟ್ ಏನೋ ಹನುಮಂತ, ನಿನ್ ಮೇಕೆಗಳು ಹಿಂಗೆ ಸೌಂಡ್ ಮಾಡತ್ವಾ? ಅವನ್ ಸ್ವಲ್ಪ ಲೇಸಿ ಏಯ್ ನಿಮ್ ಮೇಕೆ ಸೌಂಡ್ ಮಾಡು. ವೆರಿ ಗುಡ್ ಸೌಂಡ್, ವೆರಿ ಗುಡ್. ಮಾಡಿಲ್ವಾ? ಓಕೆ. ಜೂನ್ ಜುಲೈ ಏನ್ ಹೇಳದ್ನ ಸರ್ ಅವನು ಮೇ ಅಂತೆ. ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಜನ್ಯಾಜಿ ವೇದಿಕೆ ಮೇಲೆ ಬೆಳ್ಳಿ ಮೂಡಿಸಿದ್ರು, ಕೋಳಿ ಕೂಗ್ಸಿದ್ರು, ಮೇಕೆಗಳನ್ನ ನೋಡಿಸಿದ್ರು, ಕೊನೆಗೆ ಡ್ಯಾನ್ಸರ್ನ ಡ್ಯಾನ್ಸ್ ಮಾಡಿಸಿದ್ರು, ಸೊ ಸಿಂಗರ್ಸ್ನ ಡ್ಯಾನ್ಸ್ ಮಾಡಿಸಿದ್ರು, ಇವರು ಕುಣಿದ್ರು, ಚಪ್ಪಾಳೆನೂ ತಗೊಂಡ್ರು, ಗೋಲ್ಡನ್ ಬಜರು ತಗೊಂಡ್ರು. ಅದು ಅವ್ರಿಗೆ ಮಾಮೂಲಿ ಆಗ್ಬಿಟ್ಟಿದೆ. ಹರ್ಷ ಆ್ಯಂಡ್ ಅಭಿಷೇಕ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಈ ಫಾಸ್ಟ್ ಸಾಂಗು ಅಷ್ಟು ಲಿರಿಕ್ ನೆನಪಿಟ್ಕೊಬೇಕು, ಅದರಲ್ಲಿ ಈ ಡ್ಯಾನ್ಸ್ಗಳು ಬೇರೆ. ಆ್ಯಂಡ್ ಅನುರಾಧ ಮೇಡಮ್ ಅವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಅವ್ರು ತುಂಬ ಸೈಲೆಂಟ್ ಆಗಿರ್ತಾರೆ. ಒಂದ್ಸತಿ ತಿರುಗಿ ನೋಡಿದ್ರೆ ಅವ್ರ ಕಡೆ ಅವ್ರ ಸಾಧನೆ ಭಾಳ ದೊಡ್ಡದಾಗಿರುತ್ತೆ. ಸಾಧನೆ ಮಾತಾಡ್ತಾ ಇರುತ್ತೆ ಅವ್ರದ್ದು. ಅದೊಂದು ಸ್ಟೈಲ್ ಅವತ್ತಿಂದ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಮಾತು ಕಮ್ಮಿ, ಕೆಲಸದಲ್ಲಿ ತೋರಿಸ್ತಾರೆ. ಆ್ಯಂಡ್ ಆವರ್ತನ ನೀವು ಯಾರಿಗೂ ಕೊಡೋದಿಲ್ಲ ಮೇಡಮ್, ಹೆಂಗೆ ಹಿಡ್ಕೊಬಿಟ್ಟು. ಒಳ್ಳೇದಾಗಲಿ. ಬಹಳ ಅದ್ಭುತವಾಗಿತ್ತು, ಭಾಳ ಸಂತೋಷ ಆಯಿತು ಹರ್ಷ ಅವರೇ. ಆ್ಯಂಡ್ ಅಭಿಷೇಕ್ ಕೂಡ ನನಗೆ ಅದು ಕರೆಕ್ಟಾಗಿ ಒಬ್ಬರು ಹರ್ಷ ಸೀನಿಯರು ಅವ್ರ ಜೊತೆ ಹಾಡ್ಬೇಕಾದ್ರೆ ಜವಾಬ್ದಾರಿ ಇರುತ್ತಲ್ಲ, ಅದನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ದ. ಕೆಲವು ಲಾಂಗ್ ನೋಟ್ಸು, ಅದರ ಸಂಗತಿಗಳು, ಆಲಾಪ್ಗಳೆಲ್ಲ ಹಾಡಬೇಕಾದ್ರೆ ಏನೂ ಕಮ್ಮಿ ಇರಲಿಲ್ಲ, ಅಷ್ಟು ಕರೆಕ್ಟಾಗಿ ಹಾಡ್ದ. ಆ್ಯಂಡ್ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣ್ತಿದ್ದ ಅವ್ನು ಡ್ಯಾನ್ಸ್ ಮಾಡ್ಬೇಕಾದ್ರೆ. ಲಾಸ್ಟಲ್ಲಂತೂ ದೇವರೇ ಬಂದ್ಬಿಡ್ತು ಅವ್ನ ಮೈ ಮೇಲೆ. ಎಲ್ಲರ ಜೊತೆ ಗುಂಪಲ್ಲಿ ಗೋವಿಂದ ಅಂತ ಕುಣಿದಾಡ್ಬಿಟ್ಟ. ಸೂಪರ್ ಆಗಿತ್ತು ಹರ್ಷ ಅವರೇ. ಇದೇ ರೀತಿ ಪರ್ಫಾರ್ಮ್ ಮಾಡ್ತಾ ಇರಿ, ನಮ್ಮೆಲ್ಲರನ್ನು ಖುಷಿ ಪಡಿಸ್ತಾ ಇರಿ. ಥ್ಯಾಂಕ್ ಯು ಸರ್. ಮಹಾ ಗುರುಗಳೇ, ಏನೋ ಮೈ ಮೇಲೆ ಹಿಂಗೆ ಹಾಡನ್ನ ಆವರಿಸ್ಕೊಂಡ್ಬಿಟ್ರು ಇಬ್ರು. ಅದ್ಭುತ ಕಣೆಯ. ಇದು ಸಿಟಿ ಮತ್ತು ಹಳ್ಳಿ ಥೀಮ್ ಅಲ್ವಾ, ಆ ರೌಂಡ್ ಹೋಗ್ತಾ ಇದೆ. ಒಂದೇ ಹಾಡಿನಲ್ಲಿ ಸಿಟಿ ಮತ್ತು ಹಳ್ಳಿ ಇರೋದು ಯಾವುದು ಅಂದರೆ ಅದು ಮಹಾಕವಿ ರತ್ನ ಕಾಳಿದಾಸ ಚಿತ್ರ. ಅದು ಸಿಟಿ ಮತ್ತು ಹಳ್ಳಿಯ ಕಥೆ. ಅದು ಆ್ಯಕ್ಚುಲಿ ಹಳ್ಳಿಯಲ್ಲಿದ್ದೊಬ್ಬ ಕುರುಬ ಮಹಾಕವಿ ಆಗುವ ಸಿಟಿ ಕಥೆ ಅದು. ಹಾಗಾಗಿ ಈ ಥೀಮ್ಗೆ ಕರೆಕ್ಟಾದ ಚಿತ್ರವನ್ನು ಆಯ್ಕೆ ಮಾಡಿದ್ದೀರಲ್ಲ, ಅದಕ್ಕೆ ನಿಮಗೆ ಮೊದಲನೇ ಅಭಿನಂದನೆಗಳು. ಅದಕ್ಕಿಂತ ಮುಖ್ಯವಾಗಿ ರಾಜ್ಕುಮಾರ್ ಅವರ ನೃತ್ಯ ಭಂಗಿಗಳನ್ನು 4 ಕಡೆ ಕರೆಕ್ಟಾಗಿ ಬಳಸ್ತೀನಿ ನೀನು. ಅದು ಭಾಳ 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 ಸೂಕ್ತವಾಗಿ ಇಲ್ಲಿ ಹೊಂದ್ಬಿಡ್ತು. ಈ ಹಾಡು ನೋಡಿ, ಕಾಳಿದಾಸ ಚಿತ್ರದಲ್ಲಿ ನಾನು ಕವಿ ಆಗ್ತಾನೆ, ಆ ಕವಿ ಆಗುವಾಗ ಹಾಡುವ ಹಾಡು ಬೇರೆ,
ಆದರೆ ಆ ಹಾಡು ಕಂಪೋಸ್ ಮಾಡುವಾಗ ಅವ್ರ ತಲೆಯೆಲ್ಲ ಇದ್ರ ಮೇಲೆ ಇತ್ತು. ಅದು ಪಂಡಿತರಿಗೆ ಮಾಡ್ತಿದ್ದೀವಿ, ಪಾಮರರಿಗೂ ಒಂದು ಹಾಡಬೇಕಲ್ಲ ಅಂತ. ನಾಟಕದಲ್ಲೂ ಇದೆ, ಇದು ನಾಟಕದಲ್ಲಿ ಚಿಕ್ಕದಾಗಿದೆ, ಬಟ್ ಸಿನಿಮಾದಲ್ಲಿ ಇದು ಭಾಳ ಮುಖ್ಯ ಗೀತೆ ಆಯಿತು. ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಪ್ಪ ನೀವಿಬ್ರು. ಒಟ್ಟಲ್ಲಿ ನಮ್ಮ ಈ ಚಾಂಪಿಯನ್ಶಿಪ್ ವೇದಿಕೆಯಲ್ಲಿ ಇಬ್ಬರು ಅದ್ಭುತ ಕಲಾವಿದ ಗಾಯಕರು ಸಿಕ್ಕಿದ್ದೀರಾ ಅಂತ ಗೊತ್ತಾಯ್ತು ನನಗೆ. ಒಬ್ಬ ರಂಗಯ್ಯ, ಒಬ್ಬ ಹರ್ಷಯ್ಯ. ಇಬ್ಬರು ಅದ್ಭುತವಾದ ಕಲಾವಿದರು. ಲಯದಲ್ಲಿದ್ದೀರಾ, ವಿನಯದಲ್ಲಿದ್ದೀರಾ, ಪ್ರದರ್ಶನದಲ್ಲಿ ಮುಂದಿದ್ದೀರಾ. ನೀವಿಬ್ಬರು ನಟಿಸ್ತಾನೆ ಗಾಯಕರಾಗಿರ್ರಿ, ಅದೇ ನನ್ನ ಆಶಯ. ಎಲ್ಲರೂ ಸೇರಿನೂ ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಹುಡುಗರಿಗೆ. ಧನ್ಯವಾದಗಳು ಮಹಾಗುರುಗಳೇ. ಸೋ ಕ್ಯೂಟ್ ಅವಿ, ಸೋ ಕ್ಯೂಟ್. ಅದರಲ್ಲಿ ನಟನೆ ಮಾಡ್ಬೇಕಾರೆ ಅಪ್ಪಾಜಿಯಲ್ಲಿ ಒಂದು ಅಷ್ಟು ಇನ್ನಸೆನ್ಸು, ಅದು ಅದು ಆ ಮುದ್ದುತನ, ಆ ಮುಗ್ಧತೆ, ಅದೆಲ್ಲ ನಿನ್ನಲ್ಲಿತ್ತು. ಎಷ್ಟು ಕ್ಯೂಟ್ ಮಾಡ್ದೆ ಕಣೋ, ವೆರಿ ನೈಸ್. ಈಗ ನೋಡು ಧ್ವನಿನೂ ಅದೇ ಬರುತ್ತೆ ನೋಡಿ. ಈಗ ಕಾಮನ್ ಹರ್ಷ. ವರ್ಣ ಸಪೋರ್ಟ್ ಹಂಗೆ ಸಂಪತ್ತಿಗೆ ಸವಾಲ್ ಚಿತ್ರದ ಒಂದು ಚಿಕ್ಕ ಸೀನ್. ಬನ್ನಿಮಾ, ಬನ್ನಿ ಬನ್ನಿ. ಮಂಜುಳಾ ಅವರ ಪಾತ್ರದಲ್ಲಿ ಆಗಮಿಸ್ತಾ ಇದ್ದಾರೆ ವರ್ಣ ಚವಾಣ್. ಅಯ್ಯಪ್ಪ, ಯಾರ ಇವನು? ಓಡಾಡ ರಸ್ತೆಲಿ ಬಾಳೆ ತಿನ್ಸಿ ಪೇಸ್ತವನೆ. ಯಾರು ಲಕ್ಷ್ಮಮ್ಮ ಹತ್ರ ಯಾರು ಮಾತಾಡ್ತಾರೆ? ಇವನು? ಏಯ್, ನೀನೇ ಎಸ್ತಿದ್ದು? ನಿಜ ಹೇಳ. ಇಲ್ಲಕ್ಕ, ನಾನಲ್ಲ. ನಿಜ ಹೇಳೋ, ಇಲ್ಲ ಎಲ್ಲರನ್ನೂ ಹುಟ್ಟು ಸಾಕ್ಬಿಡ್ತೀನಿ ನಿಮ್ಗೆಲ್ಲಾರು. ಅಯ್ಯೋ ದೇವ್ರಣಿಗೂ ನಂಗೆ ಗೊತ್ತಿಲ್ಲ ಅಕ್ಕ. ನಾನೇ 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 ನಾನು. ನೀನಾ? ಓಡಾಡ ರಸ್ತೆಲಿ ಯಾರನ್ನ ಕೇಳಾಕ್ತೆ? ಬಾ ರಸ್ತೆಲ್ ಆಗ್ತಾ ಇದ್ದೀನಿ, ನಿನ್ ತಲೆ ಮೇಲೆ ಹಾಕಾಯ್ತದಾ? ಲೇ, ಅಲ್ಲ ಏನ್ ದೊರೆ ಮೊಮ್ಮಗಳು ಇವಳು ಬತ್ತಾಳೆ ಅಂತ ಕನ್ಸು ಬೇರೆ ಕಾಣ್ಬೇಕಿತ್ತು ನಾನು. ಹೌದು ಕಣ, ನಾನ್ ದೊರೆ ಮೊಮ್ಮಗಳೇ ಕಣ. ನಮ್ಮಪ್ಪ ದೊರೆಗಿಂತ ಹೆಚ್ಚೆ ಕಣ. ನಮ್ಮಪ್ಪ ಇಡೀ ಊರಿಗೆ ದೊಡ್ಡ ಸೌಕರ್ಯ ಕಣ. ನಿಮ್ ಮನೆಗ್ ಸೌಕರ್ಯ ಕಣ ನಿಮ್ಮಪ್ಪ, ನನ್ಗಲ್ಲ. ನಿಮ್ಮ ಅಣ್ಣಂಗೆ ತಿಂಗಳ ಕಾಸು ಅಣಿಸ್ತಾರಲ್ಲ, ನಮ್ಮ ಅಪ್ಪನ ಕಣ. ಏನ್ ಧರ್ಮಕ್ಕೆ ಕೆಣಸಕ್ಕೆಲ್ಲ ನಿಮ್ಮಪ್ಪ, ನಮ್ಮ ಅಣ್ಣನು ಬೆವ್ರು ಸುರಿಸಿ ದುಡಿಯಕ್ಕಿಲ್ವಾ? ಮಗಲೇ ನನ್ನೆಲ್ಲೇ ಅಂತೀನೋ, ನನ್ನೇ ಹೋಗಿಲ್ಲ ಅಂತೀನೋ? ನಾನೇ ನಿನ್ ಹೆಂಡ್ರ ಅನ್ಕೊಂಡಿದ್ದೀನಾ? ನನ್ನ ಹೆಂಡ್ರು ಒಳ್ಳೆ ಇದ್ದಾಳೆ. ಇರ್ಲಿ, ನನ್ನ ಹೆಂಡ್ರನಾರು ನಿಂಗೆ ಬಾಯಿ ಬಿರ್ಕಂಗ್ ಮಾತಾಡಿದಿದ್ರೆ ಕಬ್ಬಣ ಕಾಸಿ ಬಾಯಿಗೆ ಬರ ಎಳೆದ್ ಬಿಡ್ತಿದೆ ಗೊತ್ತಾ? ಲೋ ಭದ್ರಾ, ಹೋಗು ಹೋಗು, ನಮ್ಮ ಅಪ್ಪಂಗೆ ಹೇಳಿ ನಿನ್ ಮೈ ಚರ್ಮ ಸುಲ್ಸ್ತೀನಿ. ಮನೆಗೋಗಿ ಒಂದ್ ಕುರಿಗಿರಿ ತಗೊಂಡು ಚರ್ಮ ಸುಲ್ದು ಅದಕ್ಕೆ ಉಪ್ಪು ಹಾಕಿ ಕೆಂಡದಲ್ಲಿ ಕಾಯಿಸಿ ಚೆನ್ನಾಗಿ ಕೂತ್ಕೊಂಡು ನೆಕ್ಕ ಕೇಳಿ ನಿಮ್ಮ ಅಪ್ಪಂಗೆ. ಏ ಬೇವರ್ಸಿ, ಮಗಲೇ ನೀನು ಬಿಗ್ನಾಸಿ, ನಿಮ್ಮಪ್ಪ, ಏ ದರ್ಬೇಸಿ, ನಿಮ್ ತಾತ. ಹೋಗ ಹೋಗು, ನಮ್ಮ ಅಪ್ಪಂಗೆ ಹೇಳಿ ನೀನ್ ನಮ್ಮ ಮೈಗೆ ಸುಲ್ಸ್ಲಿಲ್ಲ, ನನ್ನ ಹೆಸರು ವರ್ಣ ಅಲ್ಲ. ಹೋಗ ಅನುರಾಧ ಮೇಡಮ್ ಪಕ್ಕ ಕೂತು ಹೋಗಲಿ. ಹೋಗಣ. ಥ್ಯಾಂಕ್ ಯು. ವಾವ್, ವೆರಿ ನೈಸ್. ಒಂದು ಚೂರು ಫಂಬಲ್ ಇಲ್ದೆ, ಒಂದು ಚೂರು ಟ್ರಬಲ್ ಇಲ್ದೆ, ಅಷ್ಟು ಇನ್ವಾಲ್ವ್ಮೆಂಟ್ ಅಲ್ಲಿ ಆ ಡೈಲಾಗ್ ಡೆಲಿವರಿ ಮಾಡಿದಂತ ವರ್ಣ ಹಾಗೂ ನಮ್ಮ ಹರ್ಷಗೆ ಬರ್ಲಿ ಚಪ್ಪಾಳೆ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ